ಫ್ಯಾಮಿಲಿ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಮಿನಿ ವ್ಲಾಗ್ ಆಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದೆ ಎಲ್ಲರೂ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಏನಪ್ಪ ಇದು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೋಬಿಡಿ. 12 ನನ್ನ ಬ್ಯಾಕ್ಗ್ರೌಂಡ್ ನೋಡಿ ನಿಮಗೆ ಟೈಮಿಂಗ್ ಸಮೇತ ಗೊತ್ತಾಗುತ್ತೆ. ಎದ್ದಾಗ ಆ್ಯಸ್ ಯೂಶುವಲ್ 4:15 ಎಲ್ಲ ಕೆಲಸ ಮುಗಿಸಿ ಬಾಗಿಲು ತೊಳೆದು 1 ಅವರ್ ವಾಕ್ ಹೋಗಿ ನನ್ನ ಪಪ್ಪೀಸ್ನೆಲ್ಲ ಮೀಟ್ ಮಾಡ್ಕೊಂಡು ಬಂದೆ. ಎಲ್ಲ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಇನ್ನೂ ತಿಂಡಿ ಆಗಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ಸ್ವಲ್ಪ ಸ್ಪೆಷಲ್ ಪೂಜೆ ಎಲ್ಲ ಮಾಡಿಸ್ಬೇಕಾಗಿತ್ತು. ಸೊ ಸ್ಪೆಷಲ್ ಪೂಜೆ ಎಲ್ಲ ಮಾಡಿಸ್ಕೊಂಡು ನೋಡಿ ಎಲ್ಲ ಗಂಧ ಕುಂಕುಮ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ತಿಂಡಿ ತಿನ್ನಬೇಕು. 12 ಆಗಿದೆ. ನೋಡಿ 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 ನನ್ನ ಬ್ಯಾಕ್ಗ್ರೌಂಡ್ ಟೈಮಿಂಗ್ ಸಮೇತ ಇನ್ನೂ ತಿಂಡಿ ತಿಂದಿಲ್ಲ. ಹೊಟ್ಟೆ ತುಂಬ ಹಸುತ್ತಾ ಇದೆ. ತಿಂಡಿ ಏನಪ್ಪ ಅಂದರೆ ಮೊಸರು ಬಜ್ಜಿ, ತರಕಾರಿ ಪಲಾವ್ ಅಥವಾ ತರಕಾರಿ ಬಿರಿಯಾನಿ, ತರಕಾರಿ ಬಾತ್ ಏನಾದರೂ ಕರಿಬೋದು. ವೆಜ್ ಪಲಾವ್, ವೆಜ್ ಬಿರಿಯಾನಿ, ಸಿಂಪಲಾಗಿ ಬೇಗ ಕ್ವಿಕ್ಕಾಗಿ. ಇದು ಸಾಟರ್ಡೆ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸಾಟರ್ಡೆ ಅಂದರೆ ಮಾರ್ನಿಂಗ್ ಕ್ಲಾಸಸ್, ಸ್ನ್ಯಾಕ್ ಈ ಥರದ್ದೆಲ್ಲ ಬೇಕು. ಸೊ ಬ್ರೆಡ್ ಟೋಸ್ಟ್ ಮಾಡಿ ಡಬ್ಬಿಗೆ ಹಾಕಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅವ್ರಿಗೆಲ್ಲ ತಿಂಡಿ ಕೊಟ್ಟು ಎಲ್ಲ ಕೆಲಸ ಮುಗಿಸಿ ನಾನು ವಾಕ್ ಹೋಗಿ ಬಂದೆ. ವಿಡಿಯೋ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ತಿಂಡಿ ತಿಂದ್ಬಿಡ್ತೀನಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಓಕೆನಾ? ನನ್ನ ರೆಗ್ಯುಲರ್ ವ್ಯೂವರ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನಾನು ಎಷ್ಟೊತ್ತಿಗೆ ಹೇಳ್ತೀನಿ, ಏನೇನು ಕೆಲಸ ಮಾಡ್ತೀನಿ ಅಂತ ಹೇಳಿ. 4:15 ಎದ್ದು ಮನೆ ಕೆಲಸ ಎಲ್ಲ ಕಸ ಗುಡಿಸಿ ಬಾಗಿಲು ತೊಳೆದು ಬಾಗಿಲಿಗೆ ರಂಗೋಲೆ ಹಾಕಿ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ವಾಶ್ಗೆ ಹಾಕಿ ಸೊ 1 ಅವರ್ ವಾಕ್ ಹೋಗೋಣ ಅಂತ ಬಂದೆ. ವಾಕ್ ಮುಗಿಸ್ಕೊಂಡು ವಿಕ್ಕಿನ ಟ್ಯೂಷನಿಗೆ ಬಿಟ್ಟು ಆನ್ ದ ವೇ ಬರುವಾಗ ನನ್ನ ಪಪ್ಪಿಗಳೆಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಿರ್ತವೆ. ಈ ನಡುವೆ ತುಂಬ ಹಚ್ಕೊಂಡ್ಬಿಟ್ಟಿದ್ದಾವೆ. ಒಂದು 5-10 ನಿಮಿಷ ಲೇಟ್ ಆದರೆ ನನ್ನನ್ನು ಪಾರ್ಕ್ ರೋಡ್ಗೆ ಹುಡ್ಕೊಂಡು ಬಂದುಬಿಡ್ತವೆ. ಸೊ ಅವಕ್ಕೆಲ್ಲ ಸ್ವಲ್ಪ ಬಿಸ್ಕೆಟ್ ಎಲ್ಲ ಕೊಟ್ಟು ಸೊ ಮನೆಗೆ ಬರ್ತಿದ್ದಂಗೆ ಏನಪ್ಪ ತಿಂಡಿ ಪ್ರಿಪೇರ್ ಮಾಡೋದು ಅನ್ನೋ ಟೆನ್ಷನ್ ತಲೆಯಲ್ಲಿ ಓಡ್ತಾ ಇರುತ್ತೆ ನನಗೆ. ನಾನು ಬರೋವಾಗಲೇ ಥಿಂಕ್ ಮಾಡಿಕೊಂಡು ಏನಾದರೂ ಬೇಕಿದ್ದರೆ ನಿಯರ್ ಬೈ ಅಂಗಡೀಲಿ ತೊಗೊಂಡು ಬಂದೆ. ಬಂದ ತಕ್ಷಣ ನನಗೆ ಕಾಫಿ ಕುಡಿಬೇಕು ಅಂತ ಕ್ರೇವಿಂಗ್ ಆಗುತ್ತೆ, ತುಂಬಾ ಸುಸ್ತಾಗಿರುತ್ತೆ. ಸೊ ಹಾಗಾಗಿ ಕಾಫಿಗಿಟ್ಟೆ. ಕಾಫಿ ಹಾಲು ಕಾಯೋಷ್ಟರಲ್ಲಿ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ, ವೆಜ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಹಳಸಂದೆ ಕಾಳಿನ ಉಸ್ಲಿ ಕೂಡ ಮಾಡಬೇಕಾಗಿತ್ತು, ಅದನ್ನು ಕೂಡ ಒಂದು ಸೈಡ್ ರೆಡಿ ಮಾಡಿಕೊಂಡೆ. ಈ ಕಡೆ ವೆಜ್ ಪಲಾವ್ಗೆ ಎಲ್ಲನೂ ಟೊಮೆಟೊ, ತರಕಾರಿ, ಹಸಿ ಬಟಾಣಿ, ಬೀನ್ಸ್, ಕ್ಯಾರೆಟ್, ಗೆಡ್ಡೆಕೋಸ ಎಲ್ಲನೂ ಹಾಕಿ ಪಲಾವ್ ಸುಮಾರು ಥರ ವೆರೈಟಿ ಮಾಡ್ಬೋದು. ಅದನ್ನು ನಾನು ರೆಗ್ಯುಲರಾಗಿ ಜಾಸ್ತಿ ಮಾಡಲ್ಲ ರೈಸ್ ಐಟಮ್, ಸಾಟರ್ಡೆ ಅಲ್ವಾ, ಸೊ ಹಾಗಾಗಿ ಮಾಡಿದಂಥದ್ದು. ಉಸ್ಲಿ ಕೂಡ ರೆಡಿ ಆಯಿತು. ಈ ಕಡೆ ವೆಜ್ ಪಲಾವ್ಗೂ ಕೂಡ ಅಕ್ಕಿ ಎಲ್ಲ ಹಾಕಿ ಕುದಿಸ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡಲಿಲ್ಲ, ಹಾಗೆ ಪಾತ್ರೆಯಲ್ಲಿ ನಿಟ್ಟು ಕ್ಲೋಸ್ ಮಾಡ್ದಿರ ಮಾಡಿದಂಥದ್ದು. ಜೊತೆಗೆ ಮೊಸರು ಬಜ್ಜಿ ಇರಲೇಬೇಕು ಪಲಾವ್ ಅಂತ ಅಂದಮೇಲೆ, ಸೊ ಹಾಗಾಗಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿದೆ. ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್. ಶನಿವಾರದ ವ್ಲಾಗ್ ಏನೋ ಹೇಳಬೇಕಿತ್ತು ನಿಮ್ಮೆಲ್ರಿಗೂ. ಏನಂದರೆ ವೆಜ್ ಪಲಾವ್ ಮತ್ತು ಪಚ್ಚಡಿ ಬೆಳಗಿನ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ದು. 4:15 ಎಲ್ಲ ಕೆಲಸ ಮುಗಿಸಿ ವಾಕ್ ಹೋಗಿ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ನಿನ್ನೆ ಅಮಾವಾಸ್ಯೆ, ಫ್ರೈಡೆ, ಅದು ನಿಮ್ಮೆಲ್ರಿಗೂ ಗೊತ್ತು. ನಾನು 4:15 ಎದ್ದಾಗ ಮೇ ಬಿ ಕತ್ಲೆಯಿಂದನೋ ಅಥವಾ ಏನೋ ಗೊತ್ತಿಲ್ಲ, ನಮ್ಮನೆ ಹತ್ರ ಏನೋ ಒಂಥರ ನಿಂಬೆಹಣ್ಣು ಥರ ಅದು ಬಿದ್ದಿತ್ತು ಅಂತ ಅನ್ಸುತ್ತೆ. ಅಥವಾ ನಾನು ನೋಡಿದ್ದು, ನಾನು ವಾಕ್ ಮುಗಿಸ್ಕೊಂಡು ಬರೋವಾಗ ಅರೌಂಡ್ 6:45 ನಾನು ನೋಡಿದೆ. ಅದನ್ನು ನಾನು ಸುಮ್ಮನೆ ಬಂದ್ಬಿಟ್ಟಿದ್ರು ಆಗ್ತಿತ್ತೋ ಏನೋ, ಏನಕ್ಕೆ ಇಲ್ಲಿ ಬಿದ್ದಿದೆಯಲ್ಲ ಅಂತ ಅಂದ್ಕೊಂಡು ಮೊಂಡುತನ ಮಾಡಿ ಪೊರ್ಕೆಲಿ ಈ ಕಡೆ ಹಿಂಗೆ ತಳ್ಳಿದ್ದೀನಿ, ಗುಡಿಸಿದ್ದೀನಿ. ಅದ್ರ ಪ್ರತಿಫಲ ಇಷ್ಟೆಲ್ಲ ತಿಂಡಿ ಮಾಡಿ ಇಷ್ಟೆಲ್ಲ ಕೆಲಸ ಮಾಡಿದಾಗಲೂ ಏನೂ ಆಗಿಲ್ಲ ನನ್ನ ಕೈಗೆ. ಅಚಾನಕ್ಕಾಗಿ ಸಡನ್ನಾಗಿ ಹಿಂಗೆ ತಿರುಗಿದ ತಕ್ಷಣ ನೋಡಿ ಡೀಪಾಗಿ ಕಟ್ಟಾಗಿದೆ, ಅದು ಬ್ಲಡ್ ನಿಲ್ತಾನೆ ಇಲ್ಲ. ಸೊ ಯಾಕೆ ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅಂದರೆ, ಈ ಥರ ನೆಗೆಟಿವ್ ಎನರ್ಜಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಿಮ್ಮ ಮನೆ ಹತ್ರನೂ ಈ ಥರ ಎಲ್ಲ ನಡೆಯುತ್ತಾ? ನನಗೆ ಎಷ್ಟು ಜನದ ಕಣ್ಣು ಅಥವಾ ಜನದೃಷ್ಟಿ ಇದೆಯೋ, ಯಾರಿಗೇನು ಮಾಡಿದ್ದೀನೋ ಯಾರ ವಿಷಯಕ್ಕೂ ನಾನು ಹೋಗಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ. ಅಂಥದ್ರಲ್ಲೂ ಈ ಥರ ನೆಗೆಟಿವ್ ಎನರ್ಜಿ ಈ ಥರ ಹಾಳು ಮಾಡೋಕ್ಕೆ ಈ ಥರ ಏನಾದ್ರು ಬಿದ್ದಿದ್ರೆ ದಯವಿಟ್ಟು ಕೈಯಲ್ಲಿ ಅಥವಾ ಏನರಲ್ಲೂ ಮುಟ್ಟಕ್ಕೆ ಹೋಗ್ಬಿಡಿ. ಅದು ವೆರಿ ಗುಡ್ ಎಕ್ಸಾಂಪಲ್ ನಾನೇ. ದಯವಿಟ್ಟು ಇದಂಥದಕ್ಕೆಲ್ಲ ಬಿವೇರ್ ಆಗಿರಿ, ಹುಷಾರಾಗಿರಿ.
ಎಷ್ಟೇ ನೋವಾದರೂ ಕೆಲಸ ಮಾಡಲೇಬೇಕಲ್ವ. ಸೊ ಮಕ್ಕಳು ವ್ಯಾನ್ ಕೂಡ ಬಂತು, ಮಕ್ಕಳನ್ನ ವ್ಯಾನ್ಗೆ ಹತ್ತಿಸ್ಬಿಟ್ಟು ಅವ್ರಿಗೆ ಸ್ನ್ಯಾಕ್ಗೆ ಬ್ರೆಡ್ ಟೋಸ್ಟ್ ಕೂಡ ಮಾಡಿಕೊಟ್ಟೆ. ನಾನು ಎಲ್ಲ ಕೆಲಸ ಮುಗಿಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಮನೆ ಎಲ್ಲನೂ ನೀಟಾಗಿ ಮಾಪ್ ಮಾಡಿ, ಸತೀಶ್ ಇನ್ನೂ ಬಂದಿರಲಿಲ್ಲ, ಮಾರ್ಕೆಟ್ ಹೋಗಿದ್ದರು. ಅವರು 5:30 ರಾತ್ರಿಲಿ ಮಾರ್ಕೆಟ್ಗೆ ಹೋಗಿದ್ದಾರೆ. ನಾನು ಆಗಲೇ ಹೇಳ್ದಾಗೆ ಅದು ಏನು ಬಿದ್ದಿದೆ ನಿಂಬೆಹಣ್ಣು, ಆ ನಿಂಬೆಹಣ್ಣಿಂದ ಜಾಗದಲ್ಲೇ ನಮ್ಮ ಕಾರ್ನ ತೊಗೊಂಡೋಗಿದ್ದಾರೆ. ನಿಜಕ್ಕೂ ಎಷ್ಟು ಭಯ ಆಗುತ್ತೆ ಅಂದರೆ ಒನ್ ಟೈಮ್ ಇವರೇನೋ ತಮಾಷೆಗೋ ಅಥವಾ ಒಬ್ರಿಗೆ ಟೆನ್ಷನ್ ಕೊಡೋಕ್ಕೋ ಈ ರೀತಿ ಮಾಡ್ತಾರೆ. ಬಟ್ ಆದರೆ ನಮಗೆ ಎಷ್ಟು ನೋವಾಗುತ್ತೆ ಅದರಿಂದ ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ನಮಗೆ ಇವತ್ತಿನ ದಿನ ಕಷ್ಟ ಆಗ್ಬೋದು, ನಾಳೆ ದಿನ ಅವರು ಆ ಥರದ್ದು ಒಂದು ಅನುಭವಿಸ್ತಾರೆ. ಅದರ ಡ್ಯಾಮ್ ಶೋರ್. ನಾನು ಹೇಳ್ತೀನಿ, ನಾನು ನಂಬಿರೋ ದೇವರು, ನಾನು ಪೂಜೆ ಮಾಡೋ ದೇವರು ಯಾವತ್ತೂ ಕೈ ಬಿಡೋದಿಲ್ಲ, ಬಿಟ್ಟಿಲ್ಲ, ಬಿಡೋದು ಇಲ್ಲ ಅನ್ನೋ ನಂಬಿಕೆ ನನಗಿದೆ. ಇದನ್ನೆಲ್ಲ ಎಷ್ಟು ಜನ ನಂಬ್ತೀರಾ ಕಮೆಂಟಲ್ಲಿ ಹೇಳಿ. ನಾನು ಪಾಸಿಟಿವ್ನ ಎಷ್ಟು ತೊಗೋತೀನೋ ನೆಗೆಟಿವ್ನು ನಾನು ಅಷ್ಟೇ ತೊಗೋತೀನಿ, ತೊಗೊಳ್ಳೇಬೇಕು. ಮನೇಲೆಲ್ಲ ವಾರ ಪೂಜೆ ಎಲ್ಲ ಆದಮೇಲೆ ಹೂ ಎಲ್ಲ ತೊಗೊಂಡು ನಾನು ಟೆಂಪಲ್ಗೆ ಹೋಗೋಣ ಅಂತ ನಿಯರ್ ಬೈ ತುಳಸಿನೂ ತೊಗೊಂಡು ಮಾರುತಿ ದೇವಸ್ಥಾನಕ್ಕೆ ಬಂದೆ. ಯಾಕಂದರೆ ಎಳ್ಬತ್ತಿ ಎಲ್ಲ ಹಚ್ಚೋದಿತ್ತು. ಸೊ ಹಾಗಾಗಿ ದೇವ್ರ ಹತ್ರ ಬಂದಿರೋ ಕಷ್ಟ ಎಲ್ಲ ಒಳ್ಳೆ ರೀತಿ ಸುಗಮವಾಗಿ ನನಗೇನೇ ಅಪವಾದನೆ ಅಥವಾ ನನ್ನ ಮೇಲೆ ಏನೇ ನಿಂದನೆ ಅಥವಾ ನನ್ನ ಮೇಲೆ ಯಾರದೇ ಕೆಟ್ಟ ಕಣ್ಣು ಕೆಟ್ಟ ದೃಷ್ಟಿ ಬಿದ್ದಿದ್ರು ಆಂಜನೇಯ ಎಲ್ಲ ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ. ಒಳ್ಳೇದು ಮಾಡು, ಶತ್ರುಗಳನ್ನ ಆದಷ್ಟು ಬೇಗ ನಿರ್ನಾಮ ಮಾಡು. ಆ ಶಕ್ತಿ ನಿನ್ನಲ್ಲಿದೆ, ನಿನ್ನಷ್ಟು ಶಕ್ತಿ ನನಗೆ ಕೊಡು ಅಂತ ನಾನು ಕೇಳ್ಕೊಳ್ಳಲ್ಲ. ಬಟ್ ನಾನೇನಿದ್ದೀನೋ 100% ಐ ಆಮ್ ಎ ಪರ್ಫೆಕ್ಟ್. ಅದು ನನಗೆ ಗೊತ್ತು. ನಾನು ಹೇಗಿರಬೇಕೋ, ಎಲ್ಲಿ ಹೇಗಿರಬೇಕೋ, ಯಾವ ರೀತಿ ನಡ್ಕೋಬೇಕೋ ಅದೆಲ್ಲ ನನಗೆ ಗೊತ್ತಿದೆ. ಸೊ ಹಾಗಾಗಿ ದೇವ್ರ ಮೇಲೆ ನಿನ್ನ ಮೇಲೆ ನಂಬಿಕೆ ಇಟ್ಟು ಭಾರ ಹಾಕ್ತಾಯಿದ್ದೀನಿ ಅಂತ ಎಳ್ಬತ್ತಿ ಎಲ್ಲ ಹಚ್ಚಿಟ್ಟು ದೇವ್ರಿಗೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಒಂಥರ ಭಾರವಾದ ಮನಸ್ಸು ಇವತ್ತು ನಂದು. ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದೆ. ಅದು ನಮ್ಮ ಶತ್ರುಗಳೇ ಆಗಿರಲಿ, ನಾವು ಆದಷ್ಟು ನಮ್ಮ ಕೈಲಿ ಸಹಾಯ ಆದರೆ ಮಾಡೋಕ್ಕೋಗೋಣ. ಇಲ್ಲ ಅಂದರೆ ಒಬ್ಬ ಶತ್ರುಗೂ ಸುಧಾ ನಾವು ಕನಸಲ್ಲೂ ಕೆಟ್ಟದನ್ನ ಬಗ್ಗಿಸ್ಬಾರ್ದಂತೆ, ಅಂದರೆ ಅವ್ರು ಕೆಟ್ಟದಾಗಲಿ ಅಂತ ಬಯಸ್ಬಾರ್ದಂತೆ. ಯಾಕಂದರೆ ಅಸ್ತು ದೇವತೆಗಳು ಅಸ್ತು ಅಂತಿರ್ತವೆ. ನಾವೇನೇ ಕೆಟ್ಟದ್ದು ಯಾರಿಗೇ ಮಾಡಿದ್ರು ಅದು ಫಸ್ಟ್ ನಮಗಾಗುತ್ತೆ, ಆಮೇಲೆ ಬೇರೆಯವ್ರಿಗಾಗುತ್ತೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಎಲ್ಲರೂ. ಯಾವುದೇ ರೀತಿ ಕೆಟ್ಟದ್ದು ಮಾಡಬಾರ್ದು. ವಿಡಿಯೋ ಏನು ಅನ್ನಿಸ್ತು ಸ್ವಲ್ಪ ಮಾತಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಏನು ಗೊತ್ತಾ, ಈ ಥರ ಎಲ್ಲ ನಿಮ್ಮ ಮನೆ ಹತ್ರನೂ ನಿಮ್ಮ ಅಕ್ಕಪಕ್ಕನೂ ಈ ಥರ ಇರ್ತಾರಾ, ಇಂಥ ಕೆಟ್ಟ 3rd ಗ್ರೇಡೆಡ್ ಜನಗಳು ಇರ್ತಾರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಯಾಕಂದರೆ ನಂಗೆ ನಿಜಕ್ಕೂ ಗೊತ್ತಿಲ್ಲ. ನಾನು 8:15ಗೆ ನನ್ನ ಮಕ್ಕಳು ಹೋದರೆ ನಾನು ಡೋರ್ ಲಾಕ್ ಮಾಡಿದ್ರೆ ಇನ್ನು ನಾನು ದೀಪ ಹಚ್ಚೋ ಟೈಮಲ್ಲಿ ಮಾತ್ರ ಡೋರ್ ತೆಗಿತೀನಿ. ಆಗ ಡೋರ್ ಮತ್ತೆ ನಾನು ತಿಂಡಿ ತಿಂದು ದೀಪ ಹಚ್ಚಿ ದೇವಸ್ಥಾನ ಹೋಗಿ ಬಂದು ಡೋರ್ ಲಾಕ್ ಮಾಡಿದ್ರೆ ಸಂಜೆ ತನಕ ನಾನು ಡೋರೇ ಓಪನ್ ಮಾಡಲ್ಲ. ಈವನ್ ಯಾರಾದರೂ ಹಸ್ಬೆಂಡ್ ಬಂದರೆ ಅಥವಾ ನಮ್ಮ ಹುಡುಗರು ಕೆಲಸದ ಹುಡುಗರು ಯಾರಾದರೂ ಬಂದರೆ ಅಷ್ಟೇ ನಾನು ಡೋರ್ ತೆಗೆದು ಏನು ಎತ್ತ ಅಂತ ಆನ್ಸರ್ ಮಾಡೋದು ನಮ್ಮ ಮೇನ್ ಡೋರ್ನ. ಒಬ್ಬರು ಮನೆ ವಿಷಯಕ್ಕೆ ಹೋಗಲ್ಲ ಗೊತ್ತಾ. ನಾನು ಇರೋದೇ ಹೀಗೆ, ನಾನು ಯಾರ ವಿಷಯಕ್ಕೂ ಹೋಗಲ್ಲ. ತಪ್ಪಿ ಅವ್ರ ಗ್ರಾಚಾರ ತಪ್ಪಿ ನನ್ನ ವಿಷಯಕ್ಕೆ ಬಂದರೆ ನಾನಂತೂ ಅವ್ರನ್ನ ಜನ್ಮ ಜಾಲಾಡದೆ ಅಂತೂ ಬಿಡೋದಿಲ್ಲ. ಯಾಕಂದರೆ ಎಲ್ಲ ಅಂತಾರೆ ಸ್ವಲ್ಪ ಬಾಯಿ ಜೋರು ಬಡಬಡ ಅಂತ ಮಾತಾಡ್ತೀರಾ ಅಂತ. ಅಂಥವ್ರ ಹಾರ್ಟಲ್ಲಿ ಪ್ಯೂರ್ ಆಗಿರುತ್ತೆ, ಅಂಥವ್ರ ಹಾರ್ಟಲ್ಲಿ ಏನೂ ಇಟ್ಕೊಳ್ಳಲ್ಲ, ಕಲ್ಮಶ ಇರಲ್ಲ, ಕದ್ದು ಮುಚ್ಚಿ ಮಾಡೋ ಅಂಥ ದರ್ದು ನನಗೇನಿಲ್ಲ. ಒಬ್ಬೊಬ್ಬರು ನೋಡೋಕ್ಕೆ ಮಳ್ಳಿ ಥರ ಇರ್ತಾರೆ, ಒಳಗಿಂದೊಳಗೆ ಮಾಡದೇ ಇರೋ ಕೆಲಸಗಳು ಮಾಡಿರ್ತಾರೆ. ಯಾಕಂದರೆ ಎಕ್ಸಾಂಪಲ್, ನಾನು ಏನು ರೆಕಾರ್ಡಿಂಗ್ ಅಥವಾ ಕ್ಯಾಮ್ರಾ ಕ್ಲಿಪ್ಪಿಂಗ್ ಇಲ್ಲದೆ ನಾನು ಏನೂ ಮಾತಾಡಲ್ಲ. ಯಾವುದೋ ಎದುರುಗಡೆ ಬಿಲ್ಡಿಂಗ್ 3ನೇ ಫ್ಲೋರಿಂದ ನಮ್ಮ ಮನೆಗೆ ನಿಂಬೆಹಣ್ಣು ಬಿದ್ದಿದೆ. ನೆಗೆಟಿವ್ ಎನರ್ಜಿ ಸ್ಪ್ರೆಡ್ ಮಾಡ್ತಾಯಿದ್ದಾರೆ, ಅನಾಹುತ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಆಮೇಲೆ ನಾನು ವಾಕ್ ಹೋಗೋ ತನಕ ಏನೂ ಇರಲ್ಲ, ಕಡ್ಡಿ ಕಸ ಎಲ್ಲ ನೀಟಾಗಿ ಗುಡಿಸಿ ತೊಳೆದು ಹೋಗಿರ್ತೀನಿ. ಆ ಕಡೆಯಿಂದ ಬರೋ ಅಷ್ಟರಲ್ಲಿ ಚಾಕ್ಲೇಟ್ ಕವರ್ಸ್, ಬಿಸ್ಕೆಟ್ ಪ್ಯಾಕೆಟ್ ಕವರ್ಸ್, ತಿಂದಿರೋ ಹೆಂಜಲ್ಗಳು ಈ ಥರದ್ದೆಲ್ಲ ಬಂದು ಬೀಳ್ತಾ ಇರುತ್ತೆ. ಅದೆಲ್ಲ ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅವರ ಲೆವೆಲ್, ಅವರ ಚೀಪ್ ಮೆಂಟಾಲಿಟಿ ಏನು ನಾನು ಕ್ಯಾಮ್ರಾದಲ್ಲಿ ಆಲ್ರೆಡಿ ಒಂದ್ಸಲಿ ತೋರಿಸಿದ್ದೆ. ನಮ್ಮ ಮನೆಗೆ ಈ ಥರ ಕಳ್ಳನ್ನು ಕಳಿಸಿದ್ದಾರೆ ಕ್ಯಾಮ್ರಾ ಮುರಿದಾಕಕ್ಕೆ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಅದನ್ನೆಲ್ಲ ನಾವು ಐಡೆಂಟಿಫೈ ಮಾಡಿ ಆ ಚಿಕ್ಕ ಹುಡುಗನ್ನ ಯೂಸ್ ಮಾಡಿಕೊಂಡು ಪ್ಲೇ ಮಾಡಿದ್ದಾರೆ. ಅವ್ರು ಮಾಡಿರೋದು ನಮ್ಮ ಕ್ಯಾಮ್ರಾ ಹಾಳು ಮಾಡೋ ಉದ್ದೇಶ ಅವ್ರಿಗೆ. ಏನಕ್ಕೆ ಅಂದರೆ ಇವ್ರು ಮಾಡ್ತಾ ಇರೋ ಮನೆ ಹಾಳು ಕೆಲಸಗಳೆಲ್ಲ ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾಯಿದೆ. ಸ್ವಂತ ಮಗನಿಟ್ಕೊಂಡು ಯಾರಾದರೂ ಇಂಥ ಕೆಲಸ ಮಾಡ್ತಾರಾ?
ನನಗೆ ನಿಜಕ್ಕೂ ತಲೆಗಿರ್ರ ಅಂದ್ಬಿಡ್ತು. ಏನಕ್ಕಂದರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ, ನಿಮ್ಮ ಅಕ್ಕಪಕ್ಕ ಇಂಥ ಥರ್ಡ್ ಗ್ರೇಡೆಡ್ ಜನಗಳಿರ್ತಾರೆ. ಸೊ ಬಿ ಕೇರ್ಫುಲ್, ನೀವು ಹುಷಾರಾಗಿರಿ ಅನ್ನೋ ಒಂದು ಗುಡ್ ಥಾಟ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಆಪೋಸಿಟ್ ಕೃಷ್ಣ ಜ್ಯುವೆಲರ್ಸ್ ಬಿಲ್ಡಿಂಗ್ ಕ್ಯಾಮ್ರಾದಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗಿದೆ. ಅವ್ನು ಯಾರು ಕಳಿಸಿದ್ದಾರೆ, ಅವನು ಎಲ್ಲಿಂದ ಬಂದಿದ್ದಾನೆ, ಅವನು ವಾಪಸ್ ಎಲ್ಲಿಗೆ ಹೋದ, ಪ್ರೂಫ್ ಸಮೇತ ನನ್ನ ಹತ್ರ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವಿಡಿಯೋ ಆ ಗೂಬೆ ನೋಡ್ತಾಳೆ, ಆ ಕಚಡ ನೋಡ್ತಾಳೆ. ಅವಳಿಗೆ ಅರ್ಥ ಆಗಲಿ ಅಂತ ಈ ವಿಡಿಯೋ ನಿನಗೇನೆ, ಇನ್ಯಾರಿಗೂ ಅಲ್ಲ, ನಿನಗೇನೆ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೀನಿ. ನೀನು ಮಾಡೋ ಹಲ್ಕ ಕೆಲಸ ಎಲ್ಲ ನನಗೆ ಗೊತ್ತು, ಸಾಕ್ಷಿ ಸಮೇತ ಇಟ್ಟಿದ್ದೀನಿ. ಎಲ್ಲಿ ತೋರಿಸ್ಬೇಕೋ, ಎಲ್ಲಿ ಮಾತಾಡಬೇಕೋ ಅಲ್ಲಿ ತೋರಿಸಿ ಅಲ್ಲಿ ಮಾತಾಡ್ತೀನಿ. ನೀನು ನೆಗೆಟಿವ್ ಎನರ್ಜಿ ಸ್ಪ್ರೆಡ್ ಮಾಡಿಬಿಟ್ಟು ನಂದೇನು ಮಾಡ್ಕೊಳಕ್ಕಾಗಲ್ಲ. ನೀನು ನಿಂಬೆಹಣ್ಣು ಹಾಕ್ತೀಯಾ, ಹಾಕು. ನೀನು ಚೆನ್ನಾಗಿರ್ತೀಯಾ, ಎಷ್ಟು ದಿನ ಚೆನ್ನಾಗಿರ್ತೀಯಾ ನೋಡೋಣ. ನಮ್ಮ ಕ್ಯಾಮ್ರಾ ಈ ಥರ ಸ್ಟ್ರೇಟಾಗಿ ಈ ಥರ ಫೋಕಸ್ ಆಗ್ತಾಯಿದೆ, ಆಯಿತಾ. ಝೂಮ್ ಮಾಡಿ ನೋಡ್ಬೋದು. ಸೆಕೆಂಡ್ ಫ್ಲೋರ್ ತನಕ, ಅಂದರೆ ಗ್ರೌಂಡ್ ಫ್ಲೋರ್ ತನಕ, ಕೆಳಗಡೆ ಸೆಕೆಂಡ್ ಫ್ಲೋರ್ ತನಕನೂ ಕವರ್ ಆಗುತ್ತೆ. ಆಮೇಲೆ 3ನೇ ಫ್ಲೋರಲ್ಲಿ ಬೀಳ್ತಾ ಇರೋದು ನೀಟಾಗಿ ಕವರ್ ಆಗ್ತಾಯಿದೆ. ಬಟ್ ಅವಳ ಮುಖ ನನಗೆ ಅದರಲ್ಲಿ ಸಿಕ್ಕಿದ್ದಿದ್ರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು. ಸತೀಶ್ ಹೇಳ್ತಾ ಇದ್ದಾರೆ, ಇದು ಒಂದು ಚಾನ್ಸ್ ಕೊಡು ನೋಡೋಣ. ಎಷ್ಟು ಅಂತ ಚಾನ್ಸ್ ಕೊಡೋದು, ನಮಗೆ ಪೇಷನ್ಸ್ ಇಲ್ವಾ? ನಾನೇನಾದರೂ ನಿನ್ನ ವಿಷಯ, ನೀನು ಮಾಡ್ತಾರೋ ಹಲ್ಕಗಳ ವಿಡಿಯೋ ಇಟ್ಕೊಂಡು ಎಲ್ಲರಿಗೂ ತೋರಿಸ್ಕೊಂಡು ಅಕ್ಕಪಕ್ಕ ಕೂತ್ಕೊಂಡು ಗಾಸಿಪ್ ಮಾಡ್ತಾ ಇಲ್ಲಮ್ಮ. ಗಾಸಿಪ್ ಪ್ರಾಣಿ ನೀನು ಕೂತ್ಕೊಂಡು ಮಾಡೋ ಕೆಲಸ ಇಲ್ಲದೆ ಅಕ್ಕಪಕ್ಕದವ್ರ ಹತ್ರ ಮಾತಾಡಿಕೊಂಡು ಸೀನ್ ಕ್ರಿಯೇಟ್ ಮಾಡಿಕೊಂಡು ಇಲ್ದಾರದೆಲ್ಲ ಬೋಗಸ್ ಬಿಟ್ಕೊಂಡು ಕುಣಿತಾ ಇರೋಳು ನೀನು. ಅರ್ಥ ಆಯ್ತಾ? ನಾನು ವಿಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್, ನೋಡ್ಕೊಂಡು ಬನ್ನಿ. ಏನು ಅನ್ನಿಸ್ತು, ಈ ಥರ ಎಲ್ಲ ನಿಮ್ಮ ಮನೇಲಿ ಹತ್ರನೂ ಮಾಡ್ತಾರಾ? ನಿಂಬೆಹಣ್ಣು ಅರ್ಶಿನ ಕುಂಕುಮ ಹಾಕಿ ಮಾಟ ಮಂತ್ರ, ಅಬ್ಬ ಈ ನೆಗೆಟಿವ್ ಎನರ್ಜಿ ಈ 2024 ಯಾವ ಕಾಲದಲ್ಲಿದ್ದಾರೆ ಇವರು? ನೆಗೆಟಿವ್ ಎನರ್ಜಿ ನನ್ನ ಮೇಲೆ, ಓ ಗಾಡ್. ಸೊ ಮಾಡಿ ಚೆನ್ನಾಗಿರಿ. ನನಗೆ ಮಾಡಿಬಿಟ್ಟು ನೀವು ಚೆನ್ನಾಗಿರ್ತೀರಾ ಅಂದರೆ ಮಾಡಿ. ಹೇಳಲೇಬೇಕು ಫ್ರೆಂಡ್ಸ್, ಯಾಕಂದರೆ ಈ ಥರ ಎಲ್ಲ ಇರ್ತಾರೆ. ನಿಮ್ಮ ಜೊತೆನೇ ಚೆನ್ನಾಗಿದ್ದು, ನಿಮ್ಮ ಹತ್ರನೇ ಇಸ್ಕೊಂಡು ತಿಂದು, ನಿಮ್ಮ ದುಡ್ಡೇ ಇಸ್ಕೊಂಡು ನಿಮ್ಮ ಹತ್ರನೇ ಇದ್ದು, ನಿಮ್ಮ ಬಲಗೈಲೋ ಎಲ್ಗೈಲೋ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ. ಸೊ ಬಿ ಕೇರ್ಫುಲ್. ವಿಡಿಯೋ ಆ್ಯಡ್ ಮಾಡ್ತೀನಿ, ಕ್ಲಿಪ್ಪಿಂಗ್ ನೋಡ್ಕೊಂಡು ವಾಪಸ್ ಬನ್ನಿ, ಮಾತಾಡ್ತೀನಿ. ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಟೈಮು ಡೇಟ್ ಸಮೇತ ಹಾಕ್ತಾಯಿದ್ದೀನಿ. 9ನೇ ತಾರೀಕು ಅಂದರೆ ಅಮಾವಾಸ್ಯೆ, ಮಿಡ್ನೈಟ್ 12:45 ಆಗಿದೆ. ನಾನು ಇದೇ ಥರ ಕ್ಯಾಮ್ರಾ ಕ್ಲಿಪ್ಪಿಂಗ್ ಹಳೆ ವ್ಲಾಗಲ್ಲೂ ನಾನು ಆ್ಯಡ್ ಮಾಡಿದ್ದೆ. ಸೊ ನಮ್ಮ ಕ್ಯಾಮ್ರಾ ಏನಿದೆ, ಕ್ಯಾಮ್ರಾ ನಂಬರ್ 3 ತೋರಿಸ್ತೀನಿ. ಇಲ್ಲಿಗೆ ಅದು ನೀಟಾಗಿ ಇಲ್ಲಿ ಇವಾಗ ಬೀಳ್ತು, ನಿಮಗೆ ಕಾಣಿಸ್ತು ಅನ್ಕೋತೀನಿ. ವೈಟ್ ಕಲರ್ ಪಾಸ್ ಆಯಿತು. ಸೊ ಇದನ್ನು ಝೂಮ್ ಮಾಡಿ ನೀಟಾಗಿ ನೋಡಿದ್ರೆ, ಈಗ ನಾವು ಕ್ಯಾಮ್ರಾ ನಂಬರ್ 2ಗೆ ಬಂದಿದ್ದೀನಿ. ಈ ಎದುರುಗಡೆ ಬಿಲ್ಡಿಂಗ್ ಏನು ಕಾಣ್ತಾ ಇದೆ, ಇದು ಬಿಲ್ಡಿಂಗ್ 3 ಫ್ಲೋರ್ ಇದೆ, ಆಯಿತಾ. ಈ 3ನೇ ಫ್ಲೋರಿಂದ ಬಂದು ಬೀಳ್ತಾ ಇದೆ ನಿಂಬೆಹಣ್ಣು. ಈಗ ಇನ್ನೂ ಒಂದು ಬೀಳ್ತು ನೋಡಿ. ಇದು ಬಿದ್ದಿದ್ದು ಉಳ್ಕೊಂಡು ನಮ್ಮ ಕಾರ್ ಹತ್ರ ಹೋಗಿದೆ. ಅಂದರೆ ಇಲ್ಲಿ ಮೀನ್ಸ್ ಪಾಟ್ಗಳು ಇಟ್ಕೊಂಡಿದ್ದೀನಿ, ಈ ಪಾಟ್ ಹತ್ರ ಹೋಗಿ ಬೀಳ್ತಾ ಇದೆ. ನಿಮಗೆ ಕಾಣಿಸ್ತಾ ಇರ್ಬೋದು ಕ್ಯಾಮ್ರಾಗೆ ವೈಟ್ ಕಲರ್ ನಿಂಬೆಹಣ್ಣು ಇಷ್ಟಿಷ್ಟು ದಪ್ಪ ಕಾಣಿಸ್ತಾ ಇರ್ಬೋದು ಬಿದ್ದಿದ್ದು. ಸೊ ಕ್ಯಾಮ್ರಾಗೆ ಅದು ಬ್ಲರ್ರಾಗಿ ಕಾಣಿಸ್ಬೋದು. ಬಟ್ ನನ್ನ ಕಣ್ಣಲ್ಲಿ ನೋಡಿರೋ ಪ್ರಕಾರ, ನಾನು ಟಿ ವಿ ಮುಂದೆ ಕುತ್ಕೊಂಡು ನೋಡಿಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡಿರೋ ಪ್ರಕಾರ ನೀಟಾಗಿ ಕ್ಲಿಯರ್ ಕಟ್ಟಾಗಿ ತೋರಿಸ್ತಾ ಇದೆ. ಬಟ್ ನಾನು ಲೈವಾಗಿ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈ ಪ್ಲೇಸಲ್ಲಿ ಬಂದು ಬೀಳುತ್ತೆ ಅದು ನಿಂಬೆಹಣ್ಣು. ಬರೀ ನಿಂಬೆಹಣ್ಣು ಬಿದ್ದಿದ್ರೆ ನನಗೆ ಟೆನ್ಷನ್ ಆಗ್ತಿರಲಿಲ್ಲ. ನಿಂಬೆಹಣ್ಣು ಮಧ್ಯ ಕೊಯ್ದು ಅರಿಶಿನ ಕುಂಕುಮ ಹಾಕಿ ಈ ರೀತಿ ಇಲ್ಲಿ ಬಂದು ಬೀಳುತ್ತೆ. ನಾನು ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಹತ್ರ ನಮ್ಮ ಮನೆ ಅಕ್ಕಪಕ್ಕ ಈ ಥರಗಳೆಲ್ಲ ನಡೀತಾ ಇದ್ದಾವೆ. ಹಿಂದಿನ ವ್ಲಾಗಲ್ಲೂ ಕೂಡ ನಾನು ಸುಮಾರು ಸಲ ಹೇಳಿದ್ದೆ, ಈ ಥರ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಈ ಥರ ಕೆಟ್ಟದಾಗಿ ನಾನಂತೂ ಒಬ್ಬರ ವಿಷಯಕ್ಕೆ ಹೋಗಲ್ಲ, ಒಬ್ಬರ ಮನೆ ಬಾಗಿಲಿಗೆ ಹೋಗಲ್ಲ, ಒಬ್ಬರ ಬಗ್ಗೆ ಗಾಸಿಪ್ ಮಾಡಲ್ಲ. ಈ ಎದುರುಗಡೆ ಬಿಲ್ಡಿಂಗ್ ಅವ್ರದ್ದು ಕಿತಾಪತಿ, ಇವೆಲ್ಲ ಕಿತಾಪತಿ ಈ ಎದುರುಗಡೆ ಬಿಲ್ಡಿಂಗ್ ಅವ್ರದ್ದು ಅಂತ ಅನ್ಕೋತೀನಿ. ಈ ಕೆಳಗಡೆ ಮನೆ ಒಂದು ಯಪ್ಪನೂ ಕೂಡ ಇದ್ದಾನೆ. ಒಂದು ವಿಡಿಯೋ ಆ್ಯಡ್ ಮಾಡ್ತೀನಿ, ಅದು ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಇದನ್ನೆಲ್ಲ ಲೈವಲ್ಲಿ ನಾನು ಇದನ್ನು 9ನೇ ತಾರೀಕೆ ರೆಕಾರ್ಡ್ ಮಾಡಿದ್ದೀನಿ. ನಿಮ್ಮ ಹತ್ರ ಎಲ್ಲ ಹೇಳಲೇಬೇಕು ಅಂತ. ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಅಕ್ಕಪಕ್ಕನೂ ಇಂಥ ಕಿತಾಪತಿ ಜನಗಳು ಇರ್ತಾರೆ, ಇರಲ್ವೋ? ಅವ್ರದ್ದು 16 ಇದೆ ಕಿತಾಪತಿಗಳು, ಒಂದಲ್ಲ ಎರಡಲ್ಲ. ನಾನು ಲೈವಲ್ಲಿ ತೋರಿಸ್ತೀನಿ. ಬಟ್ ದಿನ ಬೆಳಿಗ್ಗೆ ಆಯಿತು ಅಂತಂದರೆ ಕೆಟ್ಟ ಲ್ಯಾಂಗ್ವೇಜ್ಗಳನ್ನ ಯೂಸ್ ಮಾಡಿಕೊಂಡು, ಕೆಟ್ಟ ಪದಗಳನ್ನ ಯೂಸ್ ಮಾಡಿಕೊಂಡು ಮಾತಾಡಿಕೊಂಡು ಅಕ್ಕಪಕ್ಕ ಡಿಸ್ಟರ್ಬ್ ಮಾಡಿಕೊಂಡು, ಒಬ್ಬರು ನೆಮ್ಮದಿಯಾಗಿದ್ದಾರೆ ಅಥವಾ ಒಬ್ಬರು ಬೆಳೀತಿದ್ದಾರೆ, ಒಬ್ರೇನೋ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಅಂತಂದರೆ ಇಂಥ ಏನಂತಾರೆ ನಾನ್ಸೆನ್ಸ್ಗಳನ್ನ ಕ್ರಿಯೇಟ್ ಮಾಡೋದು ಈ ಬಿಲ್ಡಿಂಗ್ ಅವರೇ. ಇಷ್ಟು ವರ್ಷ ಇರಲೇ ಇಲ್ಲ ಇವರು, ಗೊತ್ತಾ? ನಾನು ಓಪನಾಗಿ ಹೇಳಬೇಕು ಅಂದರೆ, ಯಾರೋ ಒಬ್ಬ ಕುಡ್ಕ ಹುಡುಗನ ತಂದು ಇರಿಸ್ಬಿಟ್ಟು ಎಲ್ಲ ಹೊಟ್ಟೋಗಿದ್ರು. ಎಲ್ಲ ಅವ್ರದ್ದು ಸುಮಾರು ಇದ್ದಾವೆ ಕೇಸ್ಗಳು. ಅದನ್ನೆಲ್ಲ ನಾನು ಹೇಳ್ಕೊಂಡು ನನ್ನ ಬಾಯಿ ಹೊಲ್ಸು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಈ ನಡುವೆ ಬಂದ್ಬಿಟ್ಟು ಬಾಯಿ ತುಂಬ ಮಾತಾಡೋದು, ಬೊಗಳೋದು, ಚೀ ಅಸಹ್ಯ.
ನಿಜ ಬೆಳಗ್ಗೆ ಮೂಡ್ ಆಫ್ ಆಗಿಬಿಡುತ್ತೆ. ಏನೇನು ಕಿತಾಪತಿಗಳು ಅಂದರೆ ಇದು ಒಂದು ಕಿತಾಪತಿ. ಆಮೇಲೆ ನಂಬರ್ 2 ತೋರಿಸ್ತೀನಿ, ಲೈವಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ, ನಾನು ಆಗಲೇ ಹೇಳಿದೆ ಅಲ್ವಾ, ಇದು ಅವರ ಮನೆ ಸಂಪು ತುಂಬಿಟ್ಟು ನೀರು ಫುಲ್ಲು ಹರ್ಕೊಂಡು ನೋಡಿ ಎಲ್ಲಿ ತನಕ ಬರ್ತಾ ಇದೆ. ನಾನು ರಂಗೋಲಿ ಹಾಕೋ ಪ್ಲೇಸ್ ಇದು. ಇಲ್ಲಿ ನಾನು ರಂಗೋಲಿ ಹಾಕ್ತೀನಿ, ಅದು ನಿಮ್ಮೆಲ್ರಿಗೂ ಗೊತ್ತು. ನಾನು ರಂಗೋಲಿ ತನಕ ಬರುತ್ತೆ. ಇನ್ನು ಸ್ವಲ್ಪ ಹೊತ್ತು ಹೋದರೆ ಅಂದರೆ ಮೀನ್ಸ್ ಇವಾಗ ಟೈಮ್ ಬಂದು ಇದು 24 ಅವರ್ಸಲ್ಲಿದೆ. 3:25 4:30 ಹಂಗೆ ಎಲ್ಲ ಫುಲ್ಲು ಕೊಚ್ಕೊಂಡು ಹೋಗುತ್ತೆ. ಹಬ್ಬಗಳಲ್ಲಿ ಪೂಜೆಗಳಲ್ಲಿ ನಾನು ಈ ನಮ್ಮ ಗೇಟ್, ಈ ಕಡೆ ಒಂದು ಗೇಟ್ ಇದೆ, ಈ ಗೇಟ್ ಮುಂದೆ ಹಾಕಿರೋ ರಂಗೋಲಿ ಎಲ್ಲ ಹೊಟ್ಟೋಗುತ್ತೆ. ಇವರು ಅಷ್ಟು ಮಾತಾಡೋರು, ಒಂದು ಸಂಪು ರೆಡಿ ಮಾಡ್ಸೋಕ್ಕೆ ಕಾಮನ್ ಸೆನ್ಸ್ ಇಲ್ಲ ಈ ಕಚಡ ಜನಗಳಿಗೆ. ಇವರು ಬೇರೆಯವ್ರಿಗೆ ಬೆಟ್ಟು ತೋರಿಸಿ ಬ್ಲೇಮ್ ಮಾಡ್ತಾರೆ. ಈ ಥರ ನಾನೇನಾದರೂ ನಮ್ಮ ಮನೆ ಮುಂದೆ ಮಾಡಿದ್ದಿದ್ರೆ ನೋಡಿ, ನೀವೇ ನೋಡಿ ಎಲ್ಲಿ ತನಕ ನೀರು ಬಂದಿದೆ. ನಾನು ರಂಗೋಲಿ ಹಾಕೋ ಪ್ಲೇಸ್ ಇದು. ಕ್ಯಾಮ್ರಾ ನಂಬರ್ 3ಲೂ ತೋರಿಸ್ತಾ ಇದ್ದೀನಿ, ಕ್ಯಾಮ್ರಾ ನಂಬರ್ 2ಅಲ್ಲೂ ತೋರಿಸ್ತಾ ಇದ್ದೀನಿ. ಈ ಥರ ಸಣ್ಣ ಪುಟ್ಟ ನಾನ್ಸೆನ್ಸ್ಗಳೆಲ್ಲ ನಡೀತಾ ಇದ್ದಾವೆ ನಮ್ಮ ಮನೆ ಹತ್ರ. ಒಂದೇ ಕೇಳೋದು, ಇದನ್ನೆಲ್ಲ ಮಾಡಿ ನಿಮ್ಗೆ ಏನು ಸಿಗುತ್ತೆ? ಏನಾದರೂ ಪ್ರಾಫಿಟ್ ಇದೆಯಾ? ಏನಾದರೂ ಸಿಗುತ್ತಾ? ಈ ಥರ ಎಲ್ಲ ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ, ಈ ಥರ ಒಂದು ಬೆಟ್ಟು ನೀವು ಹೀಗೆ ಬ್ಲೇಮ್ ಮಾಡಿ ಒಬ್ರಿಗೆ ಬ್ಲೇಮ್ ಮಾಡಿ ಹೇಳ್ತಾ ಇದ್ರೆ, ಮಿಕ್ಕಿದ 4 ಬೆಟ್ಟು ನಮ್ಮನ್ನೇ ಬ್ಲೇಮ್ ಮಾಡಿ ನಮ್ಮನ್ನೇ ತೋರಿಸುತ್ತೆ. ಫಸ್ಟು ಮೇಲಿಂದ ಕೆಳಗಡೆ ತನಕ ನೀವು ಕರೆಕ್ಟಾಗಿರಿ. ಆಮೇಲೆ ಬೇರೆಯವ್ರಿಗೆ ಕುತ್ಕೊಂಡು ಗಾಸಿಪ್ ಮಾಡಿ ನಾನ್ಸೆನ್ಸ್ ಮಾತುಗಳನ್ನ ಹಾಡಿ ನಿಮಗೆ ಮಾಡೋಕ್ಕೇನೋ ಕೆಲಸ ಇಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತು. ನನ್ನ ವಿಷಯ ಮಾತಾಡಿಲ್ಲ, ನನ್ನ ವಿಷಯಕ್ಕೆ ಬಂದಿಲ್ಲ ಅಂದರೆ ತಿಂದಿದ್ದು ಜೀರ್ಣನೂ ಆಗೋಲ್ಲ. ನಾನು ಇದರದೆಲ್ಲ ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ನನಗೆ ಒಂದು ಭಯ ಏನಂದರೆ, ಇಲ್ಲಿ ರೋಡ್ ನಾನೇನು ತೋರಿಸ್ದೆ, ಆ ರೋಡಲ್ಲಿ ಮಕ್ಕಳು ಆಟ ಆಡಬಾರ್ದಂತೆ. ಮಕ್ಕಳು ಆಟ ಆಡಿದ್ರೆ ಜಗಳಕ್ಕೆ ಬರ್ತಾರೆ. ನಿಜ, ಅಂದರೆ ಡ್ಯಾಮ್ ಶೋರ್, ಸುಳ್ಳು ಹೇಳಿ ನನಗೇನು ಪ್ರಾಫಿಟ್ ಇಲ್ಲ. ಅಕಸ್ಮಾತ್ ಬಾಲ್ ಅಥವಾ ಕ್ರಿಕೆಟ್ ಕಾಕ್ ಆಡುವಾಗ, ಶಟಲ್ ಆಡುವಾಗ, ಬಾಲ್ ಕ್ರಿಕೆಟ್ ಆಡುವಾಗ ಉಳ್ಕೊಂಡು ಹೋದರೆ ಎತ್ತಿಟ್ಕೊಳ್ಳೋದು ಬಾಲು ಕಾಕು ಎಲ್ಲ. ಕೇಳೋಕ್ಕೋದ್ರೆ ಜಗಳಕ್ಕೆ ಬರ್ತಾರೆ. ಇಂಥ ಕಿತ್ತೋ ಜನಗಳು ನಿಮ್ಮ ನಿಯರ್ ಬೈ ಯಾರಾದರೂ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ. ನನಗಂತೂ ಸಾಕಾಗೋಗಿದೆ. ಇವ್ರು ಇರೋದು ಬಾಡಿಗೆ ಮನೆ, ಆಯಿತಾ? ಬಾಡಿಗೆ ಮನೆ, ನಮ್ಮದು ಸ್ವಂತ ಮನೆ. ನಾ ಬಾಡಿಗೆ ಮನೆ ಸ್ವಂತ ಮನೆ ಅಂತ ಅಂದ್ಬಿಟ್ಟು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ. ಅವ್ರ ಕೊಬ್ಬು, ಅವ್ರ ಆ್ಯಟಿಟ್ಯೂಡ್, ಅವ್ರ ದುರಂಕಾರಗಳನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಎಷ್ಟು ಮಾತಾಡ್ತಾರೆ ಫ್ರೆಂಡ್ಸ್, ಆ ಕೊಚ್ಚ ಮೇಲೆ ಕಲ್ಲಾಕಿದ್ರೆ ನಮ್ಮ ಮುಖಕ್ಕೆ ಹಾರತ್ತೆ. ದಯವಿಟ್ಟು ಹೆಂಗಾದರೂ ಮಾತಾಡ್ಕೊಳ್ಳಿ, ನೀನು ಬಾ ಒಳಗೆ ಅಂತಾರೆ ಸತೀಶ್. ನಾನೇನೋ ಮಾತಾಡೋಕ್ಕೆ ಹೋಗ್ತಾಯಿಲ್ಲ. ಪೊಲೀಸ್ಗೂ ಇನ್ಫಾರ್ಮ್ ಮಾಡಿದ್ದೀನಿ, ಪ್ರತಿಯೊಂದು ವಿಡಿಯೋನೂ ನಾನು ಶೇರ್ ಮಾಡಿದ್ದೀನಿ. ಎಂತೆಂಥ ಕಚಡ ಜನಗಳಿದ್ದಾರೆ ನೋಡಿ. ನನಗೆ ದಿನ ಬೆಳಗ್ಗೆ ಆಯಿತು ಅಂದರೆ ಈ ಥರ ಮೆಂಟಲ್ ಸ್ಟ್ರೆಸ್ ಕೊಡೋಕ್ಕೆ, ನನ್ನ ಹ್ಯಾಪಿನೆಸ್ ಕಿತ್ಕೊಳ್ಳೋಕ್ಕೆ ಅಂತ ಈ ಥರದ್ದೆಲ್ಲ ಕ್ರಿಯೇಟ್ ಮಾಡ್ತಾ ಇರೋದು ಅವರು. ನಾನು ಕೂತ್ಕೊಂಡು ಖಾಲಿ ಕೂತಿಲ್ಲ. ಇವ್ರುಗಳೆಲ್ಲ ಏನೇನು ಮಾಡ್ತಿದ್ದಾರೆ ಎಲ್ಲ ಒಂದು ವೀಡಿಯೋನೇ ಮಾಡಿದ್ದೀನಿ. ಇಡೀ ಕರ್ನಾಟಕ ಜನ ನೋಡಬೇಕು ಆ ಥರ ಮಾಡ್ತೀನಿ. ಇವ್ರುಗಳ ಆ್ಯಟಿಟ್ಯೂಡ್ಗಳು, ಇವ್ರ ಪರ್ಸ್ನಲ್ ವಿಷಯಗಳು ನಾನು ತೆಗಿಯೋಕ್ಕೋದ್ರೆ ಇವ್ರ ಮನೆಗೆ ಯಾರು ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಎಲ್ಲಿಗೆ ಹೋಗ್ತಾರೆ, ಆ 3rd ಗ್ರೇಡೆಡ್ ಕೆಲಸ ನಾನು ಯಾವತ್ತೂ ಮಾಡಲ್ಲ, ಮಾಡೋಕ್ಕೆ ಹೋಗೋದು ಇಲ್ಲ. ಫಸ್ಟ್ ತಲೆಯಲ್ಲಿ ಇಟ್ಕೋಬೇಕು, ಆಮೇಲೆ ಬೇರೆಯವ್ರ ವಿಷಯಕ್ಕೆ ಬರಬೇಕು, ಆಯಿತಾ? ಕದ್ದು ಮುಚ್ಚಿ ನನ್ನ ವೀಡಿಯೋಗಳು ನೋಡಲಿ ಅಂತಲೇ ಇದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರೋದು. ಇನ್ಮೇಲಾದರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನನ್ನ ವಿಷಯಕ್ಕೆ ಬರದೇ ಇರಲಿ ಅನ್ನೋ ಒಂದು ಎಚ್ಚರಿಕೆ ಮನೋಭಾವ. ನಿಂಬೆಹಣ್ಣು ಹಾಕ್ಬಿಟ್ಟು ಏನು ಮಾಡ್ತೀರಾ, ಏನು ಕಿತ್ಕೋತೀರಾ, ಅದನ್ನಾದರೂ ಹೇಳಿ. ನನಗೆ ಏನೂ ಮಾಡೋಕ್ಕಾಗಲ್ಲ. ನಾನು ನಂಬಿರೋ ದೇವರು ನನ್ನ ಕಡೆ ಇದೆ. ನಾನು ಅದೊಂದು 100% ಡ್ಯಾಮ್ ಶೋರ್. ನನಗದು ಒಂದು ಹೋಪ್ ಬಲವಾಗಿದೆ ನನಗೆ. ಸೊ ನೀವು ಅಷ್ಟೇ, ನಿಮ್ಮ ಅಕ್ಕಪಕ್ಕ ಇಂಥವ್ರು ಯಾರಾದರೂ ಇದ್ದರೆ ಹುಷಾರಾಗಿರಿ, ಆದಷ್ಟು ಹುಷಾರಾಗಿರಿ. ಅದು ಒಂದೇ ನಾನು ಹೇಳೋಕ್ಕೋಗೋದು, ಇನ್ನೇನು ಹೇಳೋಕ್ಕೋಗಲ್ಲ ನಾನು. ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ನೋಡ್ತಾ ಇದ್ದೀರಾ, ಇದ್ರ ನಡುವೆ ನಾನು ಅಡುಗೆನೂ ಕೂಡ ಮಾಡಬೇಕಾಗಿತ್ತು. ಹಾಗಾಗಿ ಮಕ್ಕಳು ಕೂಡ ಮಧ್ಯಾಹ್ನ ಬೇಗ ಬಂದುಬಿಡ್ತಾರೆ, ಸಾಟರ್ಡೆ ಆಗಿರೋದ್ರಿಂದ. ಅವರೆಕಾಳು ಹುರಿತಾ ಇದ್ದೀನಿ, ಒಣ ಅವರೆಕಾಳನ್ನ ಉಪ್ಸಾರು ಮಾಡೋಣ ಅಂತ. ಒಣ ಅವರೆಕಾಳು ಮತ್ತು ಹೆಸರು ಕಾಳನ್ನೆಲ್ಲ ಹಾಕಿ ಉಪ್ಸಾರು ಮಾಡೋಣ, ಗೆಡ್ಡೆಕೋಸು ಬೀನ್ಸ್ ಎಲ್ಲ ಹಾಕಿ ಅಂತ. ಉಪ್ಸಾರು ನಾನು ಸುಮಾರು ಸಲ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನೇನು ಡೀಟೇಲಾಗಿ ಶೇರ್ ಮಾಡ್ತಾ ಇಲ್ಲ. ಅಷ್ಟರಲ್ಲಿ ನೋಡಿ 1:30 ಆಗೇ ಹೋಯ್ತು. ನನ್ನ ಮಕ್ಕಳು ಕೂಡ ಸ್ಕೂಲಿಂದ ಬಂದ್ಬಿಟ್ರು. ಇವಳು ಅವತಾರ ನೋಡಿ, ಶೂಸ್ ಎಲ್ಲ ಬಿಚ್ಕೊಂಡು ಹೆಂಗೆ ಕುಣಿತಿದ್ದಾಳೆ. ಜೊತೆಗೆ ನನ್ನ ಮೈದುನ ಕೂಡ ಇವತ್ತೇನೋ ಕೆಲಸ ಇತ್ತು ಅಂತ ಬಂದಿದ್ದಾರೆ. ಅವ್ರ ಅಣ್ಣನ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಸತೀಶು ಕೂಡ ಫುಲ್ ಬ್ಯುಸಿ. ನಮ್ಮ ಗೋಡನಲ್ಲಂತೂ ಇವತ್ತು ಕೈಕಾಲು ಹಾಕೋಕ್ಕೆ ಜಾಗ ಇಲ್ಲ, ಅಷ್ಟು ಹುಡುಗರಿದ್ದಾರೆ. ತೋರಿಸ್ತೀನಿ ಎಷ್ಟು ಜನ ಬಂದಿದ್ದಾರೆ, ಏನು ಎತ್ತ ಅಂತ ಅಂದ್ಬಿಟ್ಟು. ನನ್ನ ಮೈದನ್ನ ಸುಮಾರು ದಿನ ಆದಮೇಲೆ ಬಂದಿದ್ದಾರೆ, ಏನೋ ಮಾತಾಡ್ತಾ ಕೂತಿದ್ರು ಅವ್ರ ಜೊತೆ. ಅಷ್ಟರಲ್ಲಿ ನಾನು ಕೂಡ ಮಾತಾಡ್ಕೊಂಡು ಉಪ್ಸಾರು ಕೂಡ ರೆಡಿ ಮಾಡಿದೆ. ಸ್ಯಾಟರ್ಡೇ ಆಗಿರೋದ್ರಿಂದ ನಾವೇನು ನಾನ್ ವೆಜ್ ಮಾಡಲ್ಲ. ಅವರಿಗೆಲ್ಲ ಉಪ್ಸಾರೇ ಇಷ್ಟ, ನಮ್ಮ ಫ್ಯಾಮಿಲಿಗೆಲ್ಲ. ಯಾಕಂದರೆ ಕೇಟ್ರಿಂಗ್ ಊಟ ತಿಂದು ತುಂಬ ಬೋರ್ ಆಗಿರುತ್ತೆ ಅವ್ರಿಗೆ. ಉಪ್ಸಾರು ಕೊಟ್ಟರೆ ಮುದ್ದೆ, ಬಿಸಿ ಬಿಸಿ ಮುದ್ದೆ ಜೊತೆ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಊಟ ಮಾಡ್ತಾರೆ. ಕಾಳು ತರಕಾರಿ ಎಲ್ಲ ಹಾಕಿ ಊಟಕ್ಕೆ ಹಾಕ್ಕೊಟ್ಟೆ. ಅವ್ರು ಯಾವಾಗಲೂ ಅಷ್ಟೇ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು. ಸತೀಶ್ ಏನೋ ಬೈತಾ ಇದ್ದಾರೆ ನನಗೆ, ಊಟ ಮಾಡೋದೆಲ್ಲ ವೀಡಿಯೋ ಮಾಡ್ತಾ ಇದೆಯಾ, ಇಡು ಫೋನ್ ಅಂತ. ನಮ್ಮ ಕೇಟ್ರಿಂಗ್ ಶಂಕರಣ್ಣ ನಮ್ಮ ಎಟ್ಕೋ ಕೂಡ ಕೂತಿದ್ದಾರೆ.
ಅವ್ರನ್ನೂ ಊಟ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅಕ್ಕ ಇಲ್ಲಕ್ಕ ನಂದು ಆಯಿತು ಕೆಳಗಡೆನೇ ಮಾಡಿದ್ವಿ. ಚಿತ್ರಾನ್ನ ಮಾಡ್ಕೊಂಡಿದ್ರು ನಮ್ಮ ಗೋಡನಲ್ಲಿ ಹುಡುಗರೆಲ್ಲ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಅವ್ರು ನೋಡಿ ಚಿತ್ರಾನ್ನ ಎಲ್ಲ ಮಾಡ್ಕೊಂಡು ತಿಂದಿದ್ದಾರೆ ಅವರು ಕೆಳಗಡೆ. ಸೊ ನಮ್ಮ ಪುನಿ ಎಲ್ಲ ಫುಲ್ ಕೆಲಸ ಇತ್ತು ಅಂತ ಹೇಳಿದೆ. ಎಲ್ಲ ಕ್ಲೀನ್ ಮಾಡೋರು ಯಮ್ಮ ಕ್ಲೀನ್ ಮಾಡ್ತಿದ್ದಾರೆ. ಸ್ವೀಟ್ ಮಾದೇವಣ್ಣ ಬಂದಿದ್ದಾರೆ. ಸ್ವೀಟ್ ಮಾದೇವಣ್ಣ ಬಂದಮೇಲೆ ನಮ್ಮ ಗೋಡನಲ್ಲಿ ಸ್ವೀಟ್ ಐಟಮ್ಸ್ ಅಂತೂ 2-3 ಥರ ವೆರೈಟಿ ಇದ್ದೇ ಇರುತ್ತೆ. ಏನೇನು ಮಾಡ್ತಿದ್ದಾರೆ ಬನ್ನಿ ತೋರಿಸ್ತೀನಿ. ನಗಾಡ್ತಿದ್ದಾರೆ ಅವರು ನನ್ನನ್ನು ನೋಡಿದ ತಕ್ಷಣ. ಯಾಕಂದರೆ ನನ್ನ ಕೈಯಲ್ಲಿ ಫೋನ್ ಇದ್ದಿದ್ದ ತಕ್ಷಣ ಅವ್ರಿಗೊಂಥರ ಶಿವರಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಕ್ಕ ಅಕ್ಕ ಹೆಂಗೆಂಗೋ ಇರ್ತೀವಿ ಅದನ್ನೆಲ್ಲ ವಿಡಿಯೋ ಮಾಡಬೇಡಿ ಅಕ್ಕ ಅಂತ ಅಂದ್ಬಿಟ್ಟು. ಸೊ ರಸಗುಲ್ಲ ಮಾಡ್ತಿದ್ದಾರೆ. ನನಗಂತೂ ಫೇವ್ರೆಟ್ ರಸಗುಲ್ಲ. ಎಷ್ಟು ಜನಕ್ಕೆ ಫೇವ್ರೇಟ್ ರಸಗುಲ್ಲ ಕಮೆಂಟಲ್ಲಿ ತಿಳಿಸಿ. ರಸಗುಲ್ಲ ಮಾಡೋದು ಹೇಗೆ ಮನೇಲಿ ನಾನು ನನ್ನ ಹಿಂದಿನ ರೆಸಿಪಿಗಳಲ್ಲಿ ನಾನು ಹಾಕಿದ್ದೀನಿ. ದಯವಿಟ್ಟು ಚೆಕ್ ಮಾಡಿಲ್ಲ ಅಂದರೆ ಒಂದ್ಸಲಿ ಹೋಗಿ ನನ್ನ ಹಳೆಯ ವೀಡಿಯೋಗಳನ್ನೆಲ್ಲ ಚೆಕ್ ಮಾಡಿ ನಿಮಗೆ ನಿಜಕ್ಕೂ ನೋಡೋಕ್ಕೆ ಸಿಗುತ್ತೆ. ಸತೀಶ್ ಕೂಡ ನಿಂತ್ಕೊಂಡಿದ್ದಾರೆ. ಇಲ್ಲಿ ಸೀಮೆ ಹಾಕಿ ಸಾಬುದಾನ ಹಾಕಿದು ಪಾಯಸ ಕೂಡ ಮಾಡ್ತಾಯಿದ್ರು. ನಿಜಕ್ಕೂ ತುಂಬ ಜನ ಇದ್ದರು. ರಸಗುಲ್ಲ ಹೇಗೆ ಮಾಡೋದು ಏನಿಲ್ಲ, ಸ್ಪೆಷಲ್ ಹಾಲು ತೊಗೋಬೇಕು. ರಸಗುಲ್ಲಾಗೆ ಹಾಲಿಗೆ ನಿಂಬೆಹಣ್ಣು ಹಿಡ್ಕೊಂಡು ಹಾಲನ್ನ ಒಡ್ಕೊಂಡು ಅದ್ರದ್ದು ಏನು ಬರುತ್ತೆ ಅದನ್ನು ಸೆಪ್ರೇಟ್ ಮಾಡಿಕೊಂಡು ನನ್ನ ಕೈ ನೋಡಿ ಹೆಂಗಾಗಿದೆ ಅಂತ ಅಂದ್ಬಿಟ್ಟು ನಾನು ರಸಗುಲ್ಲ ಮಾಡೋದು ನೋಡ್ತಾ ಇಲ್ಲ, ನನ್ನ ಕೈ ನೋಡ್ಕೊತಾ ಇದೆ. ಯಾಕಂದರೆ ತುಂಬ ಪೇಯ್ನ್ ಆಗ್ತಾಯಿತ್ತು ಆ್ಯಕ್ಚುಲಿ ನನ್ನ ಕೈ. ಹಾಗಾಗಿ ಅದನ್ನು ಈ ಥರ ಚೆನ್ನಾಗಿ ನಾದಿ ಉಂಡೆ ಕಟ್ಕೊಂಡು ಸಕ್ಕರೆ ಪಾಕದಲ್ಲಿ ಹಾಕೊಂಡು ತಿನ್ನೋದು ಅಷ್ಟೇ. ವೆರಿ ಸಿಂಪಲ್. ಡೀಟೇಲ್ ಆಗಿ ಬೇಕು ಅಂದರೆ ಮತ್ತೆ ಕಮೆಂಟಲ್ಲಿ ಕೇಳಿ, ನಾನು ಇನ್ನೊಂದ್ಸಲಿ ರಸಗುಲ್ಲ ಮಾಡುವಾಗ ಹಾಕ್ತೀನಿ. ಈ ಕಡೆ ಕನಕ ಕಲಿಸ್ತಾ ಇದ್ದಾರೆ. ಯಾಕಂದರೆ ಹೋಳಿಗೆ ಮಾಡೋಕ್ಕೆ ಕಾಯಿ ಹೋಳಿಗೆ ಮಾಡಬೇಕಿತ್ತು 1,500 ಜನಕ್ಕೆ. ಈ ಕಡೆ ಇಡ್ಲಿ ಹಿಟ್ಟು ರುಬ್ಬೋರು ಇಡ್ಲಿ ಹಿಟ್ಟು ರುಬ್ತಾ ಇದ್ದಾರೆ. ಈ ಕಡೆ ಹೋಳಿಗೆ ಮಾಡೋರು ಹೋಳಿಗೆ ಮಾಡ್ತಿದ್ದಾರೆ. ಸುಮಾರು ವೆರೈಟೀಸ್ ಇತ್ತು. ಹೂರ್ಣ ಕೂಡ ಕಾಯಿ ಹೋಳಿಗೆ ಹೂರ್ಣ ಕೂಡ ರೆಡಿ ಇತ್ತು. ನಮ್ಮ ಹುಡುಗರ ತರಲೆಗಳು ನಿಮ್ಗೆಲ್ಲರಿಗೂ ಗೊತ್ತಲ್ವಾ, ಅದನ್ನೇನು ನಾನು ಹೇಳಬೇಕಾಗಿಲ್ಲ. ನಾನು ಫೋನ್ ಇಟ್ಕೊಂಡು ಬಂದ ತಕ್ಷಣ ಸಾಂಗ್ ಹೇಳೋದು ಡ್ಯಾನ್ಸ್ ಮಾಡೋದು ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಕತ್ತೆಗಳಿದಾವ ಮೈಸೂರಲ್ಲಿ ನಮ್ಮ ಗೋಡನಲ್ಲಿ ಕತ್ತೆ. ನಾನು ಹಿಂಗೆ ಹಾಕ್ತೀನಿ, ನಿಜ ನಾನು ಹಿಂಗೆ ಹಾಕ್ತೀನಿ. ಇದ್ಯಾಕೋ ನಿಲ್ಲಿಸ್ಬಿಟ್ಟೆ ಪುನಿ, ಹೇಳೋ ಪುನಿ, ಹೇಳೋ ಪುನಿ, ಹೇಳೋ ಯಾಕೋ ನಿಲ್ಲಿಸ್ಬಿಟ್ಟೆ. ಈ ಕಡೆ ಅಕ್ಕಡೆ ತಿರ್ಕೊಟ್ಟಿದ್ದಿ, ಈ ಕಡೆ ತಿರ್ಕ ಹೇಳೋ. ನಾಚಿಕೆ ಜಾಸ್ತಿ, ನಾಚಿಕೆ. ಈ ಕಡೆ ತಿರ್ಕೈ ಹೇಳೋ ಪುನಿ, ಹೇಳೋ. ಕಿವಿ ತೂತಾಗ್ಬಿಟ್ಟೈತಿ ಕಣೋ ಈ ಸಾಂಗ್ ಕೇಳಿ ಕೇಳಿ. ನೀನೊಂದು ಹೇಳು ಸಿದ್ದು ಹೇಳು ನೀನೊಂದು. ಏನ 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 ಅವರೆಲ್ಲ ನನ್ನ ಅಣ್ಣ ತಮ್ಮಂದ್ರ ಸಮಾನ. ನಾನು ಅವ್ರ ಜೊತೆ ಕ್ಯಾಶುವಲ್ ಆಗಿರ್ತೀನಿ. ಸೊ ಹೋಳಿಗೆ ಕೂಡ ರೆಡಿ ಆಗ್ತಾಯಿದೆ. ಕಾಯಿ ಒಬ್ಬಟ್ಟು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅನ್ನಿಸ್ತಾಯಿತ್ತು ನೋಡಿದ ತಕ್ಷಣ ನನಗೆ. ಬಟ್ ಆದರೆ ಈ ನಡುವೆ ಸ್ವೀಟೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ, ಯಾಕಂದರೆ ಮತ್ತೆ ದಪ್ಪ ಆಗ್ತಾಯಿದ್ದೀನಿ. ಸೊ ಹಾಗಾಗಿ ಜಾಸ್ತಿ ಸ್ವೀಟ್ ತಿಂತಾಯಿಲ್ಲ. ಈ ಕಡೆ ನೋಡಿ ಬಾದಾಮ್ ಹಲ್ವಾ ಮಾಡ್ತಾಯಿದ್ದಾರೆ. ಬಾದಾಮಿ ಹಲ್ವಾ ಹೇಗೆ ಮಾಡೋದು ಏನು ಎತ್ತಾ ಬನ್ನಿ ತೋರಿಸ್ತೀನಿ. ಬಾದಾಮಿನ ಚೆನ್ನಾಗಿ ನೀರಲ್ಲಿ ಒಂದು 2-3 ಸಲ ಬಿಸಿ ನೀರಲ್ಲಿ ಕುದಿಸ್ಕೊಂಡು ಅದನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ಎಣ್ಣೆ ತುಪ್ಪ ಎಲ್ಲ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ಕೊಟಾಯಿಸೋದು ಅಂದರೆ ಮೀನ್ಸ್ ಕಡಾಯಲ್ಲಿ ಈ ಥರ ಕೊಟಾಯಿಸೋದು. ಅದು ಗಟ್ಟಿ ಬರೋ ತನಕ ಕೊಟಾಯಿಸ್ಬೇಕು. ತುಂಬ ಪ್ರೋಸೆಸ್ ಹಿಡಿಯುತ್ತೆ. ಸೊ ಆ ಥರ ಮಾಡೋದ್ರಿಂದ ಬಾದಾಮ್ ಹಲ್ವಾ ಹಾಕಿದ್ದೀರಾ. ನಾನು ಈ ಬಾದಾಮ್ ಹಲ್ವಾ ಅರ್ಧ kg ತಿನ್ಬಿಟ್ರೆ ಬಾತ್ರೂಮಿಂದ ಈಚೆ ಬರೋಂಗಿಲ್ಲ. ಸವಸ ಅಲ್ಲ, ಅರ್ಧ kg ತಿನ್ನಕ್ಕಾಗತ್ತಾ ಅಣ್ಣ? ಅರ್ಧ kg ತಿನ್ನಕ್ಕಾಗಲ್ಲ. ಸೊ ಈ ಸೈಡ್ ಬಂದರೆ ವೆಜ್ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದಾರೆ. ತುಂಬ ಯಮ್ಮಿಯಾಗಿ ಮಾಡ್ತಾಯಿದ್ದಾರೆ, ಬಿಸಿಯಾಗಿ ಮಾಡ್ತಾಯಿದ್ದಾರೆ. ಸುಮಾರು ಜನ ಕೇಳ್ತಿದ್ರಿ ಸಿಸ್ ನಿಮ್ಮ ಕೇಟ್ರಿಂಗ್ ಎಲ್ಲಿ ಬರುತ್ತೆ, ನೀವು ಯಾವ ಊರು ಎಲ್ಲ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಮೈಸೂರು ಟಿಕ್ಕೆ ಲೇಔಟ್ ಅಂತೆಲ್ಲ ಪ್ರತಿಯೊಂದು ನಾನು ಹೇಳ್ತಾ ಇರ್ತೀನಿ. ಸುಮಾರು ಜನ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೇಳ್ತಾ ಇದ್ದೀರಾ. ಅದ್ರ ಜೊತೆ ನಾನು ಕೂಡ ನಿಂತ್ಕೊಂಡು ಒಂದು ಫೋಸ್ ಕೂಡ ಕೊಟ್ಟಿದ್ದೀನಿ. ಏನೋ ದೊಡ್ಡದಾಗಿ ಅಷ್ಟು ದಬ್ಬರಿ ತುಂಬ ನಾನೇ
ಮಾಡ್ತಾಯಿದ್ದೀನಿ, ಏನೋ ಪಲಾವ್ನ ಮಶ್ರೂಮ್ ಬಿರಿಯಾನಿನ ಅನ್ನೋ ಥರ. ಸೊ ಏನೋ ಒಂಥರ ಖುಷಿ, ಈ ಥರ ಸಣ್ಣ ಪುಟ್ಟ ವೀಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ನನಗೆ. ಅದ್ರ ಜೊತೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಮಾಡ್ತಾಯಿದ್ರು. ಸೊ ಅಕ್ಕಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಬದನೆಕಾಯಿ ಎಣ್ಗಾಯಿ ಮತ್ತು ಎಲ್ಲ ಅಡುಗೆ, ವೆಜ್ ಅಡುಗೆ ಅಂತಂದಮೇಲೆ ಎಲ್ಲ ಕಾಮನ್ ಆಗಿರುತ್ತಲ್ವ. ಸುಮಾರು ಜನ ನೀವು ನಾನ್ ವೆಜ್ ತಿಂತೀರಾ, ಬಟ್ ನಾನ್ ವೆಜ್ ಯಾಕೆ ಮಾಡಲ್ಲ ಅಂತ ಕೇಳ್ತಿದ್ರಿ. ನಾನ್ ವೆಜ್ ತಿಂತೀವಿ ನಾವು ಗೌಡ್ರೆ, ಬಟ್ ಜಾಸ್ತಿ ನಮ್ಮ ಗೋಡನಲ್ಲಿ ನಾನ್ ವೆಜ್ ಮಾಡೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ಪ್ಯೂರ್ ವೆಜ್ ಲವರ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ, ಮೈಸೂರಿಂದ. ಸುಮಾರು ಜನ ಕೇಳ್ತಿದ್ರಿ, ಸಿಸ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಿಮ್ಮ ಕೇಟ್ರಿಂಗ್ದು ನಂಬರ್ ಕೊಡಿ ಅಂತ. ಇವತ್ತು ನಮ್ಮ ಕೇಟ್ರಿಂಗ್ದ ಬಗ್ಗೆ ನಾನು ನನ್ನ ವಿಡಿಯೋದಲ್ಲಿ ಪ್ರಮೋಷನ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ನಾನಿರೋದು ಮೈಸೂರಲ್ಲಿ, ನಮ್ಮ ಕೇಟ್ರಿಂಗ್ ಇರೋದು ಕೂಡ ಮೈಸೂರಲ್ಲಿ. ಪ್ಯೂರ್ ವೆಜಿಟೇರಿಯನ್ಸ್ ಯಾರಾದರೂ ನಿಮ್ಮ ಮನೆ ಫಂಕ್ಷನ್ಸ್, ಬರ್ತ್ಡೇ ಪಾರ್ಟೀಸ್ ಅಥವಾ ಮನೆ ಗೃಹ ಪ್ರವೇಶ, ಎಂಗೇಜ್ಮೆಂಟ್ ಮತ್ತು ಮದುವೆ ಫಂಕ್ಷನ್, ಎನಿ ಒನ್ ವೆಜ್ ಆರ್ ನಾನ್ ವೆಜ್ ಅಂದರೆ ಭಟ್ರು ಕಳಿಸ್ಕೊಡ್ತೀವಿ ಅಷ್ಟೇ. ಬಟ್ ನಾವು ಮಾತ್ರ ಪ್ಯೂರ್ ವೆಜಿಟೇರಿಯನ್. ಸುಮಾರು ಜನ ಕನ್ಫ್ಯೂಸ್ ಆಗಿತ್ತು, ನೀವು ಗೌಡ್ರ ಏನು ಅಂತ. ಎಸ್, ಅಫ್ಕೋರ್ಸ್ ನಾವು ಪ್ಯೂರ್ ಗೌಡ್ರು, ಆದರೂ ನಾನ್ ವೆಜ್ ಭಟ್ರುಗಳನ್ನ ಕಳಿಸ್ತೀವಿ, ನಾವು ನಾನ್ ವೆಜ್ ಮಾಡೋದಿಲ್ಲ. ಯಾರಾದರೂ ವೆಜ್ ಕೇಟ್ರಿಂಗ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮೀ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್, ಅಡ್ರೆಸ್ ಎಲ್ಲ ಮೆಸೇಜ್ ಮಾಡಿದ್ದೀನಿ. ಕರ್ನಾಟಕದಾದ್ಯಂತ ಎಲ್ಲ ಕಡೆ ನಮ್ಮ ಸರ್ವಿಸ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬೈ ಬೈ, ಸಿ ಯು. ನಾವು ಪ್ಯೂರ್ ವೆಜ್ ಕುಕಿಂಗ್ ಕಾಂಟ್ರಾಕ್ಟರ್ನ ನಾವು ತಗೊಳ್ಳೋದು. ನಿಮಗೆ ಬೇಕಿದ್ರೆ ನಾನ್ ವೆಜ್ ಅಡುಗೆಗಳು ಬೇಕಿದ್ರೆ ನಮ್ಮ ಭಟ್ರು ಇದ್ದಾರೆ, ನಾನ್ ವೆಜ್ ಮಾಡೋರೆ ಬೇರೆ ಸಪ್ರೇಟ್ ಇದ್ದಾರೆ, ಅವ್ರನ್ನ ಕಳಿಸ್ಕೊಡ್ತೀವಿ. ನಮ್ಮ ಹತ್ರ ಇರೋರೆಲ್ಲ ಪ್ಯೂರ್ ಲಿಂಗಾಯ್ಸ್ ಹುಡುಗರು. ಹಾಗಾಗಿ ಬೆಳಗ್ಗೆಯಿಂದ ಮೂಡ್ ಔಟ್ ಆಗಿತ್ತು, ನೀವೆಲ್ಲ ನೋಡಿದ್ರಿ. ಸೊ ಹಾಗಾಗಿ ಸಂಜೆ ಸತೀಶ್ ಹೊಸ ಫಿಲಮ್ ರಿಲೀಸ್ ಆಗಿದೆ, ರಾಘವೇಂದ್ರ ರಾಜ್ಕುಮಾರ್ ಮಗಂದು, ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದರು. ಒಂದು ವಿರಳ ಸರಳ ಪ್ರೇಮ ಕಥೆ, ಹೊಸ ಮೂವಿ, ತುಂಬ ಚೆನ್ನಾಗಿತ್ತು ಮೂವಿ. ಲವ್ ಸ್ಟೋರಿ ತುಂಬ ಇಷ್ಟ ಆಯಿತು. ಒಂಥರ ಯುನಿಕ್ ಕಾನ್ಸೆಪ್ಟಿಂದ ಮಾಡಿದ್ದಾರೆ. ನನಗಂತೂ ಪುನೀತ್ ರಾಜ್ಕುಮಾರ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ನಾನಂತೂ ಹ್ಯೂಜ್ ಫ್ಯಾನ್ ಪುನೀತ್ ರಾಜ್ಕುಮಾರ್ ಸರ್ಗೆ. ಈಗ ಅವರ ಅಣ್ಣನ ಮಗ, ಇದು 2ನೇದೋ 3ನೇದೋ ಮೂವಿ ಇರ್ಬೋದು ಅವ್ರಿಗೆ, ಅಪ್ಕಮಿಂಗ್ ಸ್ಟಾರ್. ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ದಯವಿಟ್ಟು ಕನ್ನಡ ಸಿನಿಮಾನ, ಕನ್ನಡ ಥಿಯೇಟ್ರಿಗೆ ಹೋಗಿ ಕನ್ನಡ ಮೂವಿನ ನೋಡಿ ಅಂತ ಕೇಳ್ಕೊತೀನಿ. ನಾವು ಕನ್ನಡಿಗರಾಗಿ ನಮ್ಮ ಕನ್ನಡತನನ ಉಳಿಸ್ಬೇಕು. ಯಾರೆಲ್ಲ ಮೂವಿ ನೋಡಿದ್ರಿ ಒಂದು ಸರಳ ಪ್ರೇಮ ಕಥೆ ಕಮೆಂಟಲ್ಲಿ ತಿಳಿಸಿ. ನನಗೂ ನೋಡಿ ತುಂಬ ಖುಷಿ ಆಯಿತು. ಸೊ ಮಕ್ಕಳು ತುಂಬ ಖುಷಿಪಟ್ಟರು. ಯಾಕಂದರೆ ಇನ್ನೂ 1 ಮಂತ್ ಅವ್ರನ್ನ ಎಲ್ಲೂ ಹೊರಗಡೆ ಕರ್ಕೊಂಡೋಗಲ್ಲ. ಎಕ್ಸಾಮ್ ಮುಗಿಯೋ ತನಕ ಎಕ್ಸಾಮ್ ಅಂತ ಅದೇ ಹ್ಯಾಂಗ್ ಓವರಲ್ಲಿ ತುಂಬಿಟ್ಟಿರ್ತೀವಿ. ಹಾಗಾಗಿ ಒಂದು ವೀಕೆಂಡ್ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ ಕೊಡ್ತು. ಊಟ ಎಲ್ಲ ಏನು ಮಾಡೋದು, ಅಲ್ಲೇ ವೆರೈಟಿ ಇದೆ ಅಂತ ಹೇಳ್ತಾಯಿದ್ರು ಸತೀಶು. ನನ್ನ ಮಕ್ಕಳಿಗೆ ಅದಂತೂ ಒಳಗೋಗಲ್ಲ. ಯಾಕಂದರೆ ಮಧ್ಯಾಹ್ನ ಎಲ್ಲ ಬಿಸಿ ಮುದ್ದೆ ಉಪ್ಸಾರು ಎಲ್ಲ ತಿಂದಿದ್ವಿ. ಈಗಾದರೂ ಲೈಟಾಗಿ ಏನಾದರೂ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಮೂವಿ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಬರುವಾಗ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶುವಲ್ ಆಗಿ ಬಟರ್ ನಾನ್, ಗೋಬಿ, ಕುಲ್ಚಾ, ಆಮೇಲೆ ನೂಡಲ್ಸ್, ಈ ಥರದ್ದೇ ಎಮ್ಮಿಯಾಗಿ ತಿನ್ನೋಕ್ಕೆ ಇಷ್ಟಪಡ್ತೀವಿ. ಅದು ಎಸ್ಪೆಷಲಿ ಹೊರ್ಗಡೆ ಬರೋದು ಅಪರೂಪ. ಹೊರ್ಗಡೆ ಬಂದಾಗ ಈ ಥರ ತಿನ್ನೋಕ್ಕೆ ಇಷ್ಟಪಡ್ತೀವಿ. ಸೊ ಅದನ್ನೆಲ್ಲ ತಿಂದ್ಕೊಂಡು ಒಂಥರ ನೆಮ್ಮದಿಯಿಂದ ಮನೆಗೆ ಹೊರಟಿದಂಥದ್ದು. ಬೆಳಗ್ಗೆಯಿಂದ ಆಗಿದ್ದೆಲ್ಲ ದೇವರೇ ನನ್ನ ತಲೆಯಿಂದ ಡಿಲೀಟ್ ಮಾಡಪ್ಪ, ನಾಳೆ ಬೆಳಗಾಗದ್ಮೇಲೆ ಹೊಸ ವ್ಯಕ್ತಿ ಆಗಿರೋಣ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಸೊ ಇದಾಗಿತ್ತು ಒಂದು ಸಿಂಪಲ್ ವ್ಲಾಗ್, ಡೈಲಿ ವ್ಲಾಗ್. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ಖಂಡಿತವಾಗ್ಲೂ ನೀವು ಹೇಳಿರೋ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಟಾಟಾ ಬೈ ಬೈ, ಸಿ ಯು. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಬಾಯ್.